कि मैं उसी मैदान पे खड़ी हूं जिस मैदान से दशकों पहले मेरी दादी श्रीमती इंदिरा गांधी जी ने आपसे बातचीत की थी। ನೀವೆಲ್ಲ ದೂರದಿಂದ ಈ ಬಿಸಿಲಲ್ಲಿ ಬಂದು ಇಲ್ಲಿ ಕಾಯ್ತಿದ್ದೀರಾ. ನನಗೊಂದು ಹೆಮ್ಮೆಯ ವಿಷಯ ಅಂದ್ರೆ ಹಲವಾರು ದಶಕಗಳಿಂದ ಹಿಂದೆ ನನ್ನ ಅಜ್ಜಿಯಾದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದೇ ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ರು. आप सब मेरे भाई मेरी बहन है, सब हर रोज परिश्रम करते हैं। कोई खेती में काम करता है, खेती को उपजाऊ बनाता है, कोई घर पे बच्चों की परवरिश करता है, बच्चों को बड़ा करके शिक्षित करके उनका भविष्य बनाने का काम करती हैं। कोई ऑफिस में काम करता है, कोई श्रमिक है, कोई मजदूरी करता है। सब अपने अपने जीवन में दिन रात परिश्रम करने वाले हैं। ನೀವೆಲ್ಲ ಕಷ್ಟಜೀವಿಗಳು. ಕೆಲವರು ಹೊಲದಲ್ಲಿ ಕೆಲಸ ಮಾಡಿದ್ರೆ, ಮಕ್ಕಳನ್ನ ಸಾಕ್ತಿದ್ದೀರಿ, ಮಕ್ಕಳನ್ನ ದೊಡ್ಡವ್ರು ಮಾಡಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಡ್ತಿದ್ದೀರಿ. ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಮನೆಯಲ್ಲಿ ಕೆಲಸ ಮಾಡ್ತೀರಿ. ನಿಮ್ಮೆಲ್ಲರ ಕಷ್ಟ ಅರ್ಥ ಆಗತ್ತೆ. हो गया? जब आप ये काम करते हैं, घर पे काम करते हैं, अपने बच्चों को बड़ा करते हैं, बच्चों को शिक्षित बनाते हैं, खेती का काम करते हैं, मजदूरी का काम करते हैं, मेरे पुलिस के भाई बहन खड़े हैं, आप अपना काम करते हैं, कोई सरकारी अधिकारी है वो दस्तावेज बनाने का काम करता है, तो आप सोचते हैं कि आप अपना भविष्य बना रहे हैं, अपने बच्चों को मजबूत कर रहे हैं, अपनी खेती को उपजाऊ बना रहे हैं, और ये सही है। लेकिन इसके साथ साथ आप इससे भी एक बहुत बड़ा काम करते हैं, आप इस देश को मजबूत बनाते हैं। ಇಲ್ಲಿ ಎಲ್ಲ ಮನೆಗಳಲ್ಲಿ ಹೊಲಗಳಲ್ಲಿ ಏನ್ ಕೆಲಸ ಮಾಡ್ತೀರಿ, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀರಿ, ಅವರ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಕೊಡ್ತೀರಿ. ಇಲ್ಲಿ ಪೊಲೀಸವರಿದ್ದೀರಿ, ಹಲವಾರು ಸರ್ಕಾರಿ ಕೆಲಸದಲ್ಲಿರೋರಿದ್ದೀರಿ. ಪ್ರತಿಯೊಬ್ಬರು ನಮ್ಮ ಭವಿಷ್ಯವನ್ನ ರೂಪಿಸ್ಕೋತಾ ಇದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮತ್ತೊಂದು ಕೆಲಸ ಮಾಡ್ತೀರಾ, ಅದು ನಮ್ಮ ದೇಶವನ್ನ ಬಲಪಡಿಸುವಂತಹ ಕೆಲಸ ನೀವುಗಳು ಪ್ರತಿಯೊಬ್ಬರು ಇಲ್ಲಿ ಮಾಡ್ತಿದ್ದೀರಿ. आप अपने बच्चों को शिक्षित करते हैं, मेहनत से उनको पढ़ाते हैं, तो आप हमारे देश की नई पीढ़ी के भविष्य को मजबूत बनाते हैं। ಮಕ್ಕಳಿಗೆ ಯಾವಾಗ ನೀವು ಒಳ್ಳೆಯ ವಿದ್ಯೆ ಬುದ್ಧಿ ಕೊಡ್ತೀರಿ, ನಮ್ಮ ದೇಶದ ಭವಿಷ್ಯವನ್ನ, ಮುಂದಿನ ಪೀಳಿಗೆಯನ್ನ, ಒಂದು ಉತ್ತಮ ಭವಿಷ್ಯವನ್ನ ದೇಶಕ್ಕೆ ತಯಾರು ಮಾಡಿಸಿರೋದು ನೀವು. आप मजदूरी करके इमारतें बनाते हैं तो आप देश का निर्माण करते हैं। ನೀವು ಶ್ರಮಪಟ್ಟು ಕಟ್ಟುತ್ತಿರುವ ದೇಶ ಇದು. ನಿಮ್ಮ ಶ್ರಮ, ನಿಮ್ಮ ಕಷ್ಟ, ನಿಮ್ಮ ಬೆವರಿಂದ ಕಟ್ಟಿರುವಂತಹ ದೇಶ ಇದು. आप खेती में काम करके खेती करते हैं तो आप देश के पेट भरते हैं, आप लोगों को खाना दिलवाते हैं। ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆರಿತೀರಾ, ದೇಶದ ಪ್ರತಿಯೊಬ್ಬರಿಗೂ ಅನ್ನದಾತರಾಗಿರುವಂತವರು ನೀವು. आपका जीवन संघर्ष का जीवन है, लेकिन आपका जीवन इस देश के निर्माण को करने का जीवन है और इस देश को आगे बढ़ाने का भी जीवन है। ನಿಮ್ಮೆಲ್ಲರ ಜೀವನ ಒಂದು ಸಂಘರ್ಷವಾದದ್ದು. ಅದರ ಜೊತೆಗೆ ಈ ದೇಶದ ನಿರ್ಮಾಣಕ್ಕಾಗಿ ನಿಮ್ಮೆಲ್ಲರ ಕೊಡುಗೆ ಅನ್ನೋದು ಬಹಳ ದೊಡ್ಡದು. और क्योंकि हमारी तरह आप इस देश को प्यार करते हैं, इस देश के लिए आप अपने जीवन को सुबह से शाम तक जो आप काम करते हैं वो इस देश के लिए आप करते हैं। इसीलिए मैं आज अपने देश के बारे में आप सबसे बात करने के लिए यहाँ आई हूँ। ನೀವಿಲ್ಲಿ ಕಷ್ಟ ಪಡ್ತಿರೋದು ಈ ದೇಶದ ಮೇಲಿರುವಂತಹ ಪ್ರೀತಿಯಿಂದ, ದೇಶಭಕ್ತಿಯಿಂದ. ನೀವು ದೇಶವನ್ನ ಕಟ್ಟಿರುವಂತಹ ಶ್ರಮ ಏನಿದೆ, ಅದಕ್ಕೆ ಈ ವೇದಿಕೆ ಮೂಲಕ ಈ ದೇಶದ ಬಗ್ಗೆ ಈಗ ನಾನು ಮಾತಾಡ್ತೀನಿ. क्योंकि ये देश आपका है, ये देश हमारा है और हमें इस देश की चिंता है। ಈ ದೇಶ ನಿಮ್ದು, ಈ ದೇಶ ನಮ್ಮೆಲ್ಲರದು. ನಮ್ಮೆಲ್ಲರಿಗೂ ದೇಶದ ಬಗ್ಗೆ ಚಿಂತೆ ಇದೆ, ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಇದೆ.
तो हमारे भारत में आज जो हो रहा है उसे गहराई से मैं आपको समझाना चाहती हूं, आपको बताना चाहती हूं कि किस तरह की परिस्थितियां पूरे देश भर में बन रही हैं। ಇವತ್ತು ಈ ದೇಶದಲ್ಲಿ ದೇಶಾದ್ಯಂತಹ ಎಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ, ನಮ್ಮ ದೇಶದಲ್ಲಿ ಏನೇನ್ ಅನ್ಯಾಯಗಳು ನಡೀತಿದೆ ಅದರ ಬಗ್ಗೆ ನಾನೀಗ ಮಾತಾಡಬೇಕು ಅನ್ಕೊಂಡಿದ್ದೀನಿ. आज देश में दो अलग सच्चाइयां हैं. एक सच्चाई जिसका सामना आप कर रहे हैं, दिन रात मेहनत करने की, महंगाई बढ़ रही है, बेरोजगारी बढ़ रही है, एक ये सच्चाई है. ಈ ದೇಶದಲ್ಲಿ ಇವತ್ತು ಎರಡು ಸತ್ಯಗಳಿದೆ. ಒಂದು ಸತ್ಯ, ಪ್ರತಿನಿತ್ಯ ನೀವೆಲ್ಲರೂ ಏನು ಈ ಬೆಲೆ ಏರಿಕೆಯಿಂದ, ನಿರುದ್ಯೋಗದಿಂದ ಯಾವ ರೀತಿ ನೀವೆಲ್ಲ ಕಷ್ಟಪಡ್ತಿದ್ದೀರಾ, ಅದು ಒಂದನೇ ಸತ್ಯ. और एक दूसरी सच्चाई जो आप टीवी पे देखते हैं, जहां आपको देश के मान सम्मान की बातें दिखाई जाती हैं, जहां आपको हमारे प्रधानमंत्री जी दिखते हैं जो अपनी पूरी शोहरत और शान के साथ आपको कहते हैं कि यह देश तेजी से आगे बढ़ रहा है. ಮತ್ತೊಂದು ಸತ್ಯ, ನೀವೆಲ್ಲ ಮಾಧ್ಯಮದಲ್ಲಿ ಏನ್ ನೋಡ್ತಿದ್ದೀರಾ ಅದು. ದೇಶದ ಬಗ್ಗೆ, ದೇಶದ ವೈಭೋಗದ ಬಗ್ಗೆ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು, ಅದು ಬರೀ ಮಾಧ್ಯಮದ ಸತ್ಯ ಮಾತ್ರ. आज हमारे देश में सबसे ज्यादा बेरोजगारी है 45 सालों से. ಇವತ್ತು ನಮ್ಮ ದೇಶದಲ್ಲಿ 45 ವರ್ಷದಲ್ಲಿ ಇಲ್ಲದಂತಹ ನಿರುದ್ಯೋಗ, ಅಷ್ಟು 45 ವರ್ಷದವರೆಗೂ, ಕಳೆದ 45 ವರ್ಷದಲ್ಲಿ ಈ ವರ್ಷನೇ ಈ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಇರೋದು. हमारे 70 करोड़ भाई बहन आज बेरोजगार हैं. 70 ಕೋಟಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ. केंद्र में 30 लाख पद खाली पड़े हैं. ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಸರ್ಕಾರಿ ಕೆಲಸಗಳು ಖಾಲಿ ಬಿದ್ದಿವೆ. आपसे बहुत बड़े बड़े वादे किए गए कि 2 करोड़ नौकरियां बनेंगी, सबको रोजगार मिलेगा, खेती से कमाई दुगनी होगी, लेकिन वो वादे पूरे नहीं हुए. ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು ನರೇಂದ್ರ ಮೋದಿ ಅವರು. ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀವಿ, ಎಲ್ಲರಿಗೂ ಕೆಲಸ ಸಿಗತ್ತೆ, ರೈತರ ಆದಾಯ ದುಪ್ಪಟ್ಟಾಗತ್ತೆ ಅಂತ ಹೇಳಿದ್ರು. ಈ ಹಿಂದೆ ನರೇಂದ್ರ ಮೋದಿಗೆ ಯಾವ್ದಾದ್ರು ಆಗಿದ್ಯಾ? मेरी बहनें यहाँ बैठी हैं, आप जानती हैं कि महंगाई कितनी बढ़ गई है. आप जानती हैं कि जब आपको दुकान जाना पड़ता है कुछ खरीदने के लिए तो कितनी मुश्किल होती है. जब त्योहार आता है, कुछ नया खरीदना है, घर में लिपाई पुताई करनी है, तो कितनी मुश्किल से, कितनी मेहनत से आप उसको पैसों को कमा पा रही हैं और खर्चा करना कितना मुश्किल हो गया है आपके लिए. ಇಲ್ಲೆಲ್ಲ ಮಹಿಳೆಯರು ಕೂತಿದ್ದೀರಿ, ನನ್ನ ಅಕ್ಕ ತಂಗಿಯರು, ನೀವ್ ಯೋಚನೆ ಮಾಡಿ, ಈ ಬೆಲೆ ಏರಿಕೆಯಿಂದ ನಿಮ್ಗೆ ಸಂಸಾರ ನಡ್ಸಕ್ ಆಗ್ತಿದ್ಯಾ? ಒಂದು ಹಬ್ಬ ಹರಿದಿನ ಅನ್ನೋದಿಲ್ಲದೆ ಒಂದು ಸಿಹಿ ಮಾಡೋದಕ್ಕೆ ಅಥವಾ ಏನೋ ಒಂದು ಹೊಸದ್ ಖರೀದಿ ಮಾಡೋದಕ್ಕೂ ಇವತ್ತು ನಮ್ಮ ಜನರು ಕಷ್ಟ ಪಡ್ತಾ ಇದ್ದಾರೆ. पेट्रोल 100 पार हो गया है, डीजल 90 पार, सोना 73,000 रुपए पार, चांदी 90,000 रुपए पार, गैस के सिलेंडर के दाम आसमान छू रहे हैं. जहां जहां देखिए हर चीज का दाम बढ़ रहा है, कुछ सस्ता नहीं हुआ. ಪೆಟ್ರೋಲ್ ರೇಟ್ 100 ರೂಪಾಯಿ ಮೇಲಾಗಿದೆ, ಡೀಸೆಲ್ 90 ರೂಪಾಯಿ ಮೇಲಾಗಿದೆ, ಗ್ಯಾಸ್ ಸಿಲಿಂಡರ್ ಎಲ್ಲ ನಾವು ಹೇಳಬೇಕಾಗಿಲ್ಲ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಚಿನ್ನ, ಬೆಳ್ಳಿ, ಪ್ರತಿ ಒಂದು ವಸ್ತುವಿನ ಬೆಲೆ ಇವತ್ತು ಆಕಾಶ ಮುಟ್ತಾ ಇದೆ. आपका जीवन, आपके संघर्ष बढ़ रहे हैं, तरक्की नहीं हो रही है, मुश्किलें ज्यादा हो रही हैं. ನೀವೆಷ್ಟೇ ಕಷ್ಟ ಪಡ್ತಾ ಇದ್ರು ಕಷ್ಟಗಳ ಮೇಲೆ ಕಷ್ಟ ಬರ್ತಾನೆ ಇದೆ. ನಿಮ್ಮ ಸಂಘರ್ಷ ಮಾತ್ರ ಹಾಗೆ ಇದೆ, ಕಷ್ಟಗಳು ಮಾತ್ರ ಜಾಸ್ತಿ